ಅದೇನಾಗ್ತದಂದ್ರೆ ಇಡಾಕ ಜಾಗ ಹೆಚ್ಚಿಗೆ ಆಗ್ತಾ ಹೋಗ್ತೈತೆ ಹೊರತು ನಮಗೆ ಯೂಸ್ ಆಗ್ತದೆ. ನಿಮಗೆ ರೈಟ್ ಲೆಫ್ಟ್ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್, ಅದೇ ಥರ ಇಲ್ಲಿ ಫ್ರೆಂಡ್ಸ್ ನನ್ನ ಮೇಲೆ ಹಣೆ ಇಟ್ಟಳು. ತವ್ರ ಮನೆಗೆ ಹೋಗ್ಯಾರ. ಸ್ವಲ್ಪ ಹಂಗೆ ರಫ್ ಹಾಕೊಂಡಿದ್ದೆ, ಅದಾದಮೇಲೆ ನೀಟಾಗಿ ತಿದ್ಕೊಂಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಇವತ್ತಿನ ವೀಡಿಯೋಗೆ ಏನಾಗ್ತೈತಿ ನೋಡಂತ ಫುಲ್ ಡೇ ಶೇರ್ ಮಾಡ್ತೀನಿ. ಪೂರ್ತಿ ವೀಡಿಯೋ ನೋಡ್ರಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಫ್ರೆಂಡ್ಸ್. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ನಾನು ನೆನ್ನೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದು ಸಿಂಪಲ್ ವರ್ಕ್ ಫ್ರೆಂಡ್ಸ್ ತೋರಿಸಿದ್ದೆಲ್ಲ ಲಾಸ್ಟ್ ವೀಡಿಯೋ ಒಳಗೆ. ಅದು ಬರೀ ಎಲ್ಲಿ ತನಕ ಆಗಿರ್ತೀನಿ ನೋಡೋಣ. ಆ್ಯಕ್ಚುಲಿ ಈ ಡಿಸೈನ್ ನಾನು ಸಿಕ್ಕಾಪಟ್ಟಿ ಹಾಕಿನಿ ಫ್ರೆಂಡ್ಸ್. ನೀವು ಹಳೆ ವಿಡಿಯೋ ಒಳಗೆಲ್ಲ ನೋಡ್ಬೋದು. ಇದು ಒಂದು ಡಿಸೈನ್ ಐತಿ, ತೋರಿಸ್ತೀನಿ ನಿಮ್ಗೆ ಯಾವ ಥರ ಬರುತ್ತಂದ. ಬ್ಯಾಕ್ ಸೈಡ್ ನೆಕ್ ಎಲ್ಲ ಹಾಕಿನಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು. ಈಗ ಫ್ರಂಟ್ ಸೈಡನ್ನು ಕಂಪ್ಲೀಟ್ ಆಗೈತಿ. ಇಲ್ಲೇನೈತಲ್ಲ ಸ್ಲೀವ್ ಹಾಕಬೇಕು, ಬುಟ್ಟ ಹಾಕ್ಬೇಕು ಫ್ರೆಂಡ್ಸ್. ಸ್ಲೀವಿನ ಮೇಲೆ ಈ ಬಾರ್ಡರ್ ಬಿಟ್ಟು ಇಲ್ಲಿ ಅವ್ರಿಗೆ ಸಿಂಪಲ್ಲಾಗಿ ಸಾಕಂತ ಇಲ್ಲೇನು ಲೈನ್ ಎಲ್ಲ ಹಾಕಂಗಿಲ್ಲ. ಈ ಥರ ಇದ್ದಾಗ ನಾನು ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ಕೊಳಂಗಿಲ್ಲ ಫ್ರೆಂಡ್ಸ್. ಇಷ್ಟ ಇರುತ್ತಲ್ಲ ಇದ್ರ ಮೇಲೆ ಹಾಕ್ಬೋದು. ಇದು ಇದ್ರೊಳಗೆ ಹೋಗುತ್ತಾ ಫ್ರೇಮ್ ಒಳಗೆ. ಇವತ್ತು ಸಿಕ್ಕಾಪಟ್ಟಿ ರೆಡಿಯಾಗಿ ವ್ಲಾಗ್ ಮಾಡಕತ್ತಾರಂತ ಅನ್ಕೋಬೇಡ್ರಿ. ಒಂದು ಡ್ರೆಸ್ ತರಿಸಿದ್ದೆ ಆನ್ಲೈನ್ ಶಾಪಿಂಗ್. ಇದ್ರದ್ದೊಂದು ಶಾರ್ಟ್ ಮಾಡಿಕೊಂಡೆ. ಸೊ ಹಾಗಾಗಿ ರೆಡಿಯಾಗಿನಿ. ಇಲ್ಲ ಈ ಡ್ರೆಸ್ಸಿಂದು ಒಂದು ಶಾರ್ಟ್ ಹಾಕ್ತೀನಿ, ನೋಡ್ಕೊಂಬರ್ರಿ ಫ್ರೆಂಡ್ಸ್. ಶಾಲಿ ತನಕ ಅಂದರೆ ನಾನು ಬ್ಲೌಸಿಗೆ ಸ್ಲೀವ್ ಹಾಕೋಕ್ಕೆ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್. ಇದು 3 ಪೀಸ್ ಕುರ್ತಿ ಫ್ರೆಂಡ್ಸ್. ಇದ್ರ ಬಗ್ಗೆ ಶಾರ್ಟನ್ನು ಮಾಡಿದ್ದೆ, ನಾನು ನೋಡಿರ್ಬೋದು ನೀವು. ಈ ಡ್ರೆಸ್ ನಂಗೆ ಸಖತ್ ಇಷ್ಟ ಆಯ್ತು. ನಾನು ರಿಟರ್ನ್ ಚಲೋ ಕ್ವಾಲಿಟಿ ಇಲ್ಲಾಂದ್ರೆ ರಿಟರ್ನ್ ಮಾಡ್ಬೇಕಂತ ಹೇಳಿ ತರಿಸ್ಕೊಂಡಿದ್ದೆ. ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಸಿಕ್ಕಿದ್ದು ಆರ್ಡರ್ ಮಾಡ್ತಿದ್ದೆ ಫ್ರೆಂಡ್ಸ್. 1 ವಾರ 2 ವಾರ ಹಾಕ್ಕೊಂಡೆ ಅಂದ್ರೆ ಅದು ಯೂಸ್ಲೆಸ್ ಆಗಿಬಿಡ್ತಿತ್ತು. ಭಾಳ ಹಂಗೆ ಆಗ್ಯಾವ ನಾನು. ಅದೇನಾಗ್ತದಂದ್ರೆ ಇಡಾಕ ಜಾಗ ಹೆಚ್ಚಿಗೆ ಆಗ್ತಾ ಹೋಗ್ತೈತೆ ಹೊರತು ನಮಗೆ ಯೂಸ್ ಆಗಂಗಿಲ್ಲ. ಹಾಗಾಗಿ ಚಲೋದು ತರಿಸ್ಕೋಬೇಕಂತೇಳಿ ಚಲೋ ತರಿಸ್ಕೊಳಕತ್ತೀನಿ. ಈಗೀಗ ನನಗೆ ಈಗ ನಾಲೆಜ್ ಬರಾಕತ್ತೈತೆ ಫ್ರೆಂಡ್ಸ್, ಯಾವ ಥರ ಬಟ್ಟೆ ಎಷ್ಟು ದಿನ ಬರ್ತಾವೆ ಅಂತೇಳಿ ಅಂದ್ಕೊಂಡು. ಈ ಡ್ರೆಸ್ ನಂಗೆ ಸಖತ್ ಇಷ್ಟ ಆಯ್ತು. ಕಲರೂ ಅಷ್ಟೇ ಚಲೋ, ನನ್ನ ಕಡೆ ಈ ಕಲರ್ನೂ ಇರಲಿಲ್ಲ. ಆಮೇಲೆ ಸ್ಲೀವೂ ಸಖತ್ ಇಷ್ಟ ಆಯ್ತು ಫ್ರೆಂಡ್ಸ್. ನನಗೆ ನೋಡ್ಬೋದು ನೀವು. ನಿಮ್ಗೆ ಈ ಡ್ರೆಸ್ ಹೆಂಗೆ ಅನಿಸ್ತು ಫ್ರೆಂಡ್ಸ್, ಕಮೆಂಟ್ ಮಾಡಿರಿ. ಈಗ ಆಲ್ರೆಡಿ ಇದು ಫ್ರಂಟ್ ಕಂಪ್ಲೀಟ್ ಆಗೈತಿ. ಸೊ ಅದಕ್ಕೆ ನಾನು ಫ್ರೇಮಿಂದ ಹೊರಗೆ ತೆಗೆದು ಈಗ ಸೆಟ್ ಮಾಡ್ಕೋತೀನಿ ಸ್ಲೀವ್ ಹಾಕೋಕ್ಕೆ. ಸ್ಲೀವಿಗೆ ಬುಟ್ಟ ಅಷ್ಟೇ ಐತಿ ಫ್ರೆಂಡ್ಸ್, ಅದಕ್ಕೆ ಮಾರ್ಕ್ ಮಾಡಿಕೊಂಡು. ಇದಕ್ಕೇನು ಸಪ್ಲಿಮೆಂಟಾಗಿ ನಾನು ಬಟ್ಟೆ ಏನೂ ಅಟ್ಯಾಚ್ ಮಾಡೋಂಗಿಲ್ಲ, ಯಾಕಂದ್ರೆ ಅದು ಬಾರ್ಡರ್ ಮೇಲೆ ಹಾಕಬೇಕು. ಒಂದು ಬುಟ್ಟ ಹಾಕ್ಕೊಡ್ರಿ ಅಂತ ಹೇಳ್ಯಾರ. ಸೊ ಹಾಗಾಗಿ ನಾನು ಯಾವುದೇ ಥರದ ಬಟ್ಟೆನ ಅಟ್ಯಾಚ್ ಮಾಡೋಕತ್ತಿಲ್ಲ. ಹಂಗೆ ಬಾರ್ಡರ್ ಅಷ್ಟೇ ಹಾಕ್ಬಿಡ್ತೀನಿ ಫ್ರೇಮ್ ಒಳಗೆ. 1 ಇಂಚ್ 1.5 ಇಂಚ್ ಹೊರಗೆ ಬಿಟ್ಕೊಂಡಿರ್ತೀನಿ, ಅಲ್ಲಿಂದನೇ ಬುಟ್ಟ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಫ್ರೇಮಿಗೆ ಹಾಕಿನಿ. ಬರೀ ಡಿಸೈನ್ ನಮ್ಮದು ಇಲ್ಲಿಗೆ ಟಚ್ ಆಗಬೇಕು. ಸೊ ಇಲ್ಲಿ ಫ್ರೇಮ್ ಒಳಗೆ ಇಷ್ಟು ಜಾಗ ಬಿಟ್ಕೊಂಡಿನಿ ನಾನು. ಇಲ್ಲಿ ಕಾಣಿಸ್ತೈತಲ್ಲ ನಿಮ್ಗೆ, ಇಷ್ಟು ಜಾಗ ಬಿಟ್ಕೊಂಡಿನಿ. ಈಗ ಓಕೆ ಕೊಟ್ಟು ಇದು ಟ್ರೇಸ್ ಮಾಡುತ್ತಾ ಇಲ್ಲಿ ನಡುವಿಂದ ಒತ್ತಿದ್ರೆ ಈ ಡಿಸೈನು ಇಲ್ಲಿ 4 ಸೈಡು ಎಲ್ಲೆಲ್ಲಿ ಬರ್ತೈತಿ ತೋರಿಸ್ತೈತಿ. ನನಗೆ ಈಗ ಇಲ್ಲಿ ಅಷ್ಟೇ ಬೇಕು, ಇಲ್ಲಿ ಸ್ಟಾರ್ಟ್ ಆಗಬೇಕಷ್ಟೆ. ಸೊ ಅದಕ್ಕೆ ನಾನು ಏನು ಮಾಡ್ತೇನೆ, ಇಲ್ಲಿಂದ ಅಲ್ಲಿ ಬಂತು ನೋಡ್ರಿ ನೀಡಲ್ಲ, ಇಲ್ಲಿ ಮಟ್ಟ ಒತ್ತಿದ್ರೆ ನೋಡ್ರಿ ಇಷ್ಟು ಗ್ಯಾಪ್ ಐತಿ. ಸೊ ಆ ಗ್ಯಾಪ್ ಬರಬಾರ್ದು ಅಂದ್ರೆ ನಾನು ಏನು ಮಾಡಬೇಕು, ಇಲ್ಲಿ ಕೆಳಗಡೆ ಸರಿಸ್ಕೋಬೇಕು ಇನ್ನೂ ಒಂಚೂರು. ಸೊ ಈಗ ನೋಡೋಣ, ಇನ್ನೊಂಚೂರು ಕೆಳಗಡೆ ಬರಬೇಕು. ಇದ್ರ ಜೊತೆಗೆ ನಿಮ್ಗೆ ಚಾರ್ಟನ್ನು ಕೊಟ್ಟಿರ್ತಾರೆ ಫ್ರೆಂಡ್ಸ್. ನೀವು ಚಾರ್ಟನ್ನು ಯೂಸ್ ಮಾಡ್ಬೋದು. 1 ನಿಮಿಷ ತೋರಿಸ್ತೀನಿ ಯಾವ ಥರ ಚಾರ್ಟ್ ಯೂಸ್ ಮಾಡಬೇಕಂದ್ರೆ. ಚೂರು ಮ್ಯಾಲೆ ಹೋಗಬೇಕು. ನೋಡ್ರಿ ಕರೆಕ್ಟ್ ಇಲ್ಲಿಗೆ ಸ್ಟಾರ್ಟ್ ಆಗ್ತೈತಿ. ಸೊ ನಾವು ಇದಕ್ಕೆ ಇನ್ನೊಂದು ಸ್ಲೀವ್ ಮಾಡ್ತಿರ್ತೀವಲ್ಲ, ಆವಾಗೂ ಸೇಮ್ ಇರಬೇಕು. ಸ್ವಲ್ಪ ಬಾರ್ಡರ್ಗೆ ಟಚ್ ಆದ್ರೆ ನಡೀತೈತಿ, ಬಟ್ ಸ್ವಲ್ಪ ಗ್ಯಾಪ್ ಆದರೆ ಅಷ್ಟು ಲುಕ್ ಕೊಡೋಂಗಿಲ್ಲ. ಅದಕ್ಕೆ ಹಚ್ಚೆ ಸ್ಟಾರ್ಟ್ ಆದ್ರೆ ಚಲೋ ಅನ್ನಿಸ್ತೈತಿ ಅಂತ ನನಗೆ ಅನ್ನಿಸ್ತೈತಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕೋಬೋದು. ಸೊ ಈಗ ಸ್ಟಾರ್ಟ್ ಆಯ್ತು. 1 ನಿಮಿಷ ನಿಮ್ಗೆ ಚಾರ್ಟ್ ಯಾವ ಥರ ಇಟ್ಟು ನೋಡ್ಬೇಕಂತ ಬಿಗಿನರ್ಸಿಗೆ ಹೆಲ್ಪ್ ಆಗುತ್ತೆ, ಅದೊಂದು ತೋರಿಸಿ ಸ್ಟಾರ್ಟ್ ಮಾಡ್ತೀನಿ.
ಸೊ ಈ ಥರ ಚಾರ್ಟು ಎಲ್ಲರೂ ನೋಡೇ ಬಿಟ್ಟಿರ್ತೀರಿ. ಈ ಸೈಡ್ ನಿಮ್ಗೆ ರೈಟ್ ಲೆಫ್ಟ್ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್, ಅದೇ ಥರ ಇಲ್ಲಿನೂ ಭಾಳ ಹಳೇದಾಗೈತೆ ಫ್ರೆಂಡ್ಸ್. ಇದು ಇಲ್ಲಿನೂ ಲೆಫ್ಟ್ ರೈಟು ಕೊಟ್ಟಿರ್ತಾರೆ. ಸೊ ರೈಟ್ ಸೈಡು ಲೆಫ್ಟ್ ಸೈಡು ನೋಡಿಕೊಂಡು ಈ ಥರ ನೀವು ಫ್ರೇಮಿಗೆ ಇಟ್ಕೋಬೇಕು. ಇಟ್ಕೊಂಡಾಗ ಇದು ಕರೆಕ್ಟಾಗಿ ಕೂಡಿಸ್ಕೋಬೇಕು ಫಸ್ಟು ನೀವು. ಈಗ ನೋಡ್ರಿ, ಇದೇನೈತಲ್ಲ ಲೈನು, ಇದು ಬಾರ್ಡರಿಗೆ ಹಚ್ಚಿ ಐತಿ ಈ ಥರ. ಇಲ್ಲಿ ನೋಡ್ರಿ, ಈ ಡಿಸೈನು ಕರೆಕ್ಟ್ ಅಲ್ಲಿಗೆ ಐತಿ. ಆಮೇಲೆ ಏನಂದ್ರೆ ಇಲ್ಲಿ ನೋಡ್ರಿ 1 2 2 ಲೈನಿಗೆ ಟಚ್ ಆಗೈತಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 2ನೇ ಲೈನ್, ಈ ಲೈನ್ ಹೇಳಕತ್ತೀನಿ ಫ್ರೆಂಡ್ಸ್ ನಾನು. ಇಲ್ಲಿ ಕಾಣಿಸ್ತೈತಲ್ಲ ನಿಮ್ಗೆ ಡಿಸೈನ್ ಎಂಡ್ ಆಗಿರೋದು, ಈ ಲೈನಿಂದ 2ನೇ ಲೈನಿಗೆ ಎಂಡ್ ಆಗೈತಿ. ಸೊ ಇಲ್ಲಿ ನೋಡ್ಬೋದು, ಈ ಡಿಸೈನ್ ಮುಗಿದ್ಮೇಲೆ ಹಾಕಿ ನೋಡಿರ್ಬೇಕಂದ್ರೆ ಇಲ್ಲಿಗೆ ಎಂಡ್ ಆಗ್ತೈತಿ. ಇಲ್ಲಿ ನೋಡ್ಬೋದು ನೀವು, ಮಧ್ಯದ ಇದರಿಂದ ಇಲ್ಲಿಗೆ ಎಂಡ್ ಆಗ್ತೈತಿ. ಈಗ ಇನ್ನೂ ಹಾಕಕತ್ತೆ ಸ್ಟಾರ್ಟಿಂಗ್, ಪೂರ್ತಿ ಬರೋ ಮಟ್ಟ ಅಂದರೆ ಇಲ್ಲಿಗೆ ಬರ್ತೈತಿ. ಸೊ ಈ ಥರನೂ ನೀವು ಮ್ಯಾಚ್ ಮಾಡಿಕೊಂಡು ನೋಡ್ಕೋಬೋದು. ಇಲ್ಲಾಂದರೆ ಅಡ್ಜಸ್ಟ್ ಮಾಡಿಕೊಂಡು ಹಿಂದೆ ಮುಂದೆ ಸಾರಿಸ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಡಿಸೈನ್ನ. ನೋಡ್ರಿ ಇಲ್ಲೆಲ್ಲ ಅಪ್ ಡೌನು ಮತ್ತು ಲೆಫ್ಟು ರೈಟು ಈ ಥರ ಎಲ್ಲ ಕೊಟ್ಟಿರ್ತಾರೆ. ಸೊ ಯಾರಿಗಾದರೂ ಹೆಲ್ಪ್ ಆಗ್ತೈತಿ ವಿಡಿಯೋ ನೋಡೋದ್ರಿಂದ ಅಂದ್ಕೊಂಡು ನಾನು ನಿಮ್ಗೆ ಇದನ್ನ ತೋರ್ಸಕತ್ತೀನಿ. ಸೊ ಡಿಸೈನ್ ಸ್ಟಾರ್ಟ್ ಮಾಡೋಣ. ಕಂಪ್ಲೀಟ್ ಆದಮೇಲೆ ಇನ್ನೊಮ್ಮೆ ನಾನು ನಿಮ್ಗೆ ಇದನ್ನು ಹಿಡಿದು ತೋರಿಸ್ತೀನಿ ಫ್ರೆಂಡ್ಸ್. ಏನಂತಾರೆ ಚಾರ್ಟ್. ಈ ಚಾರ್ಟ್ ಇಟ್ಟು ತೋರಿಸ್ತೀನಿ. ಚಾರ್ಟೂ ಯೂಸ್ ಮಾಡ್ಬೋದು ನೀವು. ಚಾರ್ಟ್ ಯೂಸ್ ಮಾಡ್ತಾ ನಿಮ್ಗೆ ಅದ್ರದ್ದು ಮೆಜರ್ಮೆಂಟು, ಆಮೇಲೆ ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗ್ತೈತಿ, ಯಾವ ಥರ ಹಾಕೋಬೇಕನ್ನೋದು ಗೊತ್ತಾಗ್ತೈತಿ. ಮೊದಲು ಎಲ್ಲರೂ ಚಾರ್ಟ ಯೂಸ್ ಮಾಡಿರಿ. ನಾವು ಚಾರ್ಟ ಯೂಸ್ ಮಾಡ್ತಿದ್ವಿ, ಬಟ್ ಈಗ ನಮ್ಗೆ ಹಿಡಿತ ಸಿಗುತ್ತೆ ಫ್ರೆಂಡ್ಸ್. ಅದು ಜಾಸ್ತಿ ನಾವು ಹೆಂಗೆ ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಹಂಗೆ ನಮ್ಗೆ ಅದ್ರ ಬಗ್ಗೆ ಹೆಚ್ಚಿಗೆ ನಾಲೆಜ್ ಬರ್ತೈತಿ. ಇಲ್ಲಿ ಒಂದು ಬ್ಲೌಸು ಫಿನಿಶಿಂಗ್ ಮಾಡಿದ್ದಿಲ್ಲ, ಹಂಗೆ ಇಟ್ಟಿದ್ದೆ. ಯಾಕಂದ್ರೆ ಅವ್ರಿಗೆ ಮೆಜರ್ಮೆಂಟ್ ಬ್ಲೌಸ್ ಅರ್ಜೆಂಟ್ ಬೇಕು ಹಾಕ್ಕೊಳಕ್ಕೆ ಫಂಕ್ಷನಿಗೆ ಅಂಥೇಳಿ ತೊಗೊಂಡು ಹೋಗಿದ್ರು. ಅದು ನಾನು ಸ್ಟಿಚ್ ಮಾಡಿರತ್ತ, ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚ್ ಮಾಡಿದ್ದೆ. ಇಲ್ಲಿ ನೋಡ್ತಿರ್ಬೋದು ನೀವು. ಅದನ್ನು ಹಾಕ್ಬೇಕಂತೇಳಿ ಮಷಿನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಇದನ್ನು ಆಲ್ಟ್ರೇಷನ್ ಮಾಡಿ ಬ್ಲೌಸ್ ಬಾಕಿಯು ಕಟ್ ಮಾಡಬೇಕಂತ ಅಂದ್ಕೊಂಡಿನಿ. ಸೊ ಹಾಗಾಗಿ ಕಂಪ್ಲೀಟ್ ಆಗೈತೆ ಫ್ರೆಂಡ್ಸ್. ಈಗ ಡಿಸೈನ್ ನಾ ಹೇಳಿದ್ದೆಲ್ಲ ಆಗಲೇ ಚಾರ್ಟ್ ಯೂಸ್ ಮಾಡಿದ್ರೆ ಹೆಂಗೆ ಗೊತ್ತಾಗ್ತದೆ ಅಂಥೇಳಿ. ಇಲ್ಲಿ ನೋಡ್ರಿ, ಸ್ವಲ್ಪ ಗ್ಯಾಪ್ ಐತಿ. ಆ ಗ್ಯಾಪನ್ನು ಇಲ್ಲೂ ಇರ್ತೈತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ಇದು ನೆಗಿರಿಗೆ ಇಲ್ಲಿ ಎಷ್ಟು ಗ್ಯಾಪ್ ಐತಿ, ಇಲ್ಲೂ ಅಷ್ಟೇ ಗ್ಯಾಪ್ ಇರ್ತೈತಿ. ನೀವು ಬೇಕಂದ್ರೆ ಇದನ್ನು ಎಣಿಸ್ಕೋಬೋದು. ಈ ಬಾಕ್ಸಸ್ ಅದಾವಲ್ಲ, ಈ ಬಾಕ್ಸಸ್ ಎಣಿಸ್ಕೊಂಡು ಇದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಮ್ಗೆ ಇಲ್ಲಿಂದ ಬೇಕು ಹೋದಿಲ್ರಿ. ಈಗ ಏನು ಮಾಡಬೇಕು, ಈ ಬಾಕ್ಸ್ ಕಂಪ್ಲೀಟ್ ಆಗೋಕ್ಕೆ ಎಷ್ಟೈತಿ, ಸ್ವಲ್ಪ ಜಾಗ ಐತಿ. ಇಲ್ಲಿ ನೋಡ್ರಿ, ಈ ಬಾಕ್ಸಿಗೆ ಈ ಲೈನ್ ಇದನ್ನ ಚಾರ್ಟ್ ಹಾಕಿದ್ರಿ ಅಂದ್ರೆ ಇಲ್ಲಿ ಡಿಸೈನ್ ಇಲ್ಲಿಗೆ ಎಲ್ಲಿಗೆ ಸ್ಟಾರ್ಟ್ ಆಗ್ತತಿ ಸೇಮ್ ಇಲ್ಲೂ ಇರುತ್ತೆ ಫ್ರೆಂಡ್ಸ್. ಈ ಬಾಕ್ಸಿಗೆ ಅರ್ಧ ಬಂದೈತಲ್ಲ, ಸೊ ಇಲ್ಲೂ ನೋಡ್ರಿ ಈ ಬಾಕ್ಸಿಗೆ ಅರ್ಧನ ಬಂದಿರ್ತೈತಿ. ಸೊ ಈ ಥರ ಚಾರ್ಟ್ ಇಟ್ಕೊಂಡು ನೋಡ್ಕೋಬಹುದು. ನಾವೀಗ ಮೇಲೆ ತೊಗೊಂಡ್ವಿ ಅಂದ್ರೆ ಈ ಡಿಸೈನನ್ನು ಇಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ಈಗ ನಾವು ಇಲ್ಲಿಗೆ ಸ್ಟಾರ್ಟ್ ಮಾಡಿವಲ್ಲ, ಸೊ ನಾವೀಗ ಒಂದೇ ಬಾಕ್ಸ್ ಟಚ್ ಮಾಡಿವಷ್ಟೇ. ಇಲ್ಲಿ ನೋಡ್ರಿ, ಒಂದೇ ಬಾಕ್ಸ್ ಟಚ್ ಮಾಡಿವಷ್ಟೇ. ಸೊ ಈಗ ಡಿಸೈನ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ ತಿಳ್ಕೊಬೇಕು ನಾವು. ಇಲ್ಲಿಂದ ಸ್ಟಾರ್ಟ್ ಆಗ್ತತಿ ಅಂತ ತಿಳ್ಕೊಬೇಕು. ಈ ಬಾಕ್ಸ್ ಐತಲ್ಲ, ಇಲ್ಲಿಂದ ಈ ಕಡೆ ಸ್ಟಾರ್ಟ್ ಆಗ್ತತಿ ಅಂತ ತಿಳ್ಕೊಬೇಕು. ನೀವು ಈ ಥರನೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಡಿಸೈನ್ನ ಹಾಕ್ಕೋಬೋದು. ಯಾಕಂದ್ರೆ ಬುಟ್ಟ ಅಂದರೆ ಭಾರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅದು ಮುಂದೆ ಹಿಂದೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಸೊ ಹಾಗಾಗಿ ಕರೆಕ್ಟಾಗಿ ನೀಟಾಗಿ ಮಿಡಲನ್ನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ಮಿಡಲ್ ಪಾಯಿಂಟು ಇದಕ್ಕೆ ಬರುವಂಗೆ ಹಾಕೋಬೇಕು ಫ್ರೆಂಡ್ಸ್ ನೀವು ಬ್ಲೌಸ್ ಪೀಸ್ನ. ಸೊ ಇವತ್ತಿನ ಟಿಪ್ ಇದು ಅಷ್ಟು ಹಾಕಿರಿ ಫ್ರೆಂಡ್ಸ್. ಪೂರ್ತಿ ಹೋಲ್ ಕ್ಯಾನ್ವಾಸು ವೇಸ್ಟ್ ಆಗ್ತೈತಿ. ಸೊ ಏನು ಮಾಡಬೇಕು, ಈ ಥರ ನೆಕ್ಕಿಂದ ಉಳ್ದಿರ್ತೈತಲ್ಲ, ಸೊ ಇದು 2 ಲೇಯರ್ ಇರ್ತೈತಿ. ಇದನ್ನು ನಾನು ಏನು ಮಾಡ್ತೀನಿ, ಇದ್ರೊಳಗೆ ಹಾಕ್ತೀನಿ. ಸೊ ಬುಟ್ಟ ಕಂಪ್ಲೀಟ್ ಆಗಿಬಿಡ್ತೈತಿ ಇದ್ರೊಳಗನ್ನ. ಆಮೇಲೆ ತೆಗೆದು ಒಗ್ಯಾಕೆ ಬರ್ತೈತಿ. ಸಣ್ಣ ಸಣ್ಣ ಪುಟ್ಟ ಹಾಕಿದ್ವಿ ಅಂದ್ರೆ ಕ್ಯಾನ್ವಾಸ್ ವೇಸ್ಟ್ ಮಾಡಬೇಡ್ರಿ. ಅದನ್ನು ರೀಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು.
ಇವನ್ನೇ ನೋಡ್ತೀರಾ ಮಗ. ಸೊ ನೆಕ್ಸ್ಟ್ ಬ್ಲೌಸು ನೆಕ್ಸ್ಟ್ ಸ್ಲೀವು ಇದ್ರೊಳಗೆ ಆಗಿಬಿಡ್ತೈತಿ. ಅದಾದಮೇಲೆ ಮತ್ತೆ ರಿಯೂಸ್ ಆದರೆ ರಿಯೂಸ್ ಮಾಡ್ಕೋತೀನಿ, ರಿಯೂಸ್ ಆಗಿಲ್ಲ ಅಂದರೆ ಚಲ್ತೀನಿ ಫ್ರೆಂಡ್ಸ್ ನಾನು. ನನ್ನ ಮೇಲೆ ಹಣೆ ಇಟ್ಟಳು. ಇನ್ನೊಂದು ಸ್ಲೀವಿಗೆ ನಾನು ಯಾವ ಥರ ವಿತೌಟ್ ಚಾರ್ಟ್ ಯಾವ ಥರ ನಾವು ಬುಟ್ಟ ಹಾಕೋಬೇಕಂತ ಹೇಳ್ತೀನಿ. ಈಗ ಆಲ್ರೆಡಿ ಸೆಟ್ ಮಾಡಿ ಇಟ್ಟೀನಿ ನಾನು. ಇಲ್ಲಿ ನೋಡಿರಿ, ಸ್ವಲ್ಪ ಮೇಲೆ ಸರಿಸ್ಕೊತೀನಿ, ಅಷ್ಟು ಜಾಗ ಬೇಕಾಗ್ತೈತಿ. ಯಾಕಂದ್ರೆ ಆಗಲಿಕ್ಕಿಂತ ಬಟ್ಟೆ ಸ್ವಲ್ಪ ಮೇಲೆ ಹೋತು. ಸೊ ಹಾಗಾಗಿ ಇಲ್ಲಿ ಚೆಕ್ ಮಾಡ್ಕೊತೀನಿ. ಈಗೇನು ಮಾಡಬೇಕು, ಇಲ್ಲಿಗೆ ಐತಲ್ಲ ಸ್ವಲ್ಪ ಕೆಳಗೆ ಸರಿಸ್ಕೋಬೇಕು. ಕೆಳಗೆ ಸರಿಸ್ಕೋಬೇಕಂದ್ರೆ ಬ್ಯಾಕ್ ಬಂದು ಈ ಥರ ಒಂದು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್, ಭಾಳ ಮಾಡಬಾರ್ದು. ನೋಡ್ರಿ ಈಗ ಕರೆಕ್ಟ್ ಆಗಲ್ಲೇ ಹೆಂಗೆ ಇತ್ತು ಅದ ಮೆಜರ್ಮೆಂಟಿಗೆ ಐತಿ. ಸೊ ಒಬ್ವಿಯಸ್ಲಿ ಇದು ಮತ್ತು ಇದು ಸೇಮ್ ಮಾರ್ಕಿಗೆ ಐತಿ. ಇಲ್ಲಿ ನೋಡ್ರಿ, ಇಲ್ಲೇ ಟಚ್ ಆಗುತ್ತಾ. ಸೊ ನಡುವ ಬರ್ತೈತಿ, ಹಾಗಾಗಿ ಅದನ್ನೇನು ಚೆಕ್ ಮಾಡೋಂಗಿಲ್ಲ, ಡೈರೆಕ್ಟ್ ಸ್ಟಾರ್ಟ್ ಫ್ರೆಂಡ್ಸ್. ಇದು ಒಂದಾದ್ರೆ ಇದು ಬ್ಲೌಸ್ ಕಂಪ್ಲೀಟ್ ಆಗ್ತೈತಿ. ಸೊ ಆಲ್ರೆಡಿ 1:30 ಆಗಕ್ಕೆ ಬಂತ. ಜಾನೂನ್ ಕರ್ಕೊಂಬರ್ಬೇಕು. ನಮ್ಮ ಗಡಿಯಾರಕ್ಕೆ ಹೊಸ ಶೆಲ್ ಹಾಕಿದ್ದಕ್ಕೈತೋ ಏನೈತೋ ಬರ್ರಂತ ಓಡುತ್ತೆ ಫ್ರೆಂಡ್ಸ್. ತಡಾಕಿಲ್ದ 1:30 ಆಗ್ತೈತಿ. ಸೊ ಇದು ಅಲ್ಟ್ರೇಷನ್ ಮುಗಿತು ಫ್ರೆಂಡ್ಸ್. ಇದು ನಾನು ಸ್ಟಿಚ್ ಮಾಡಿದ್ದೆ ಅವಾಗ. ಓಲ್ಡ್ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಿತ್ತು. ಸೊ ನೋಡಿರಿ, ಅದ್ರೊಳಗೆ ಇದ್ರದ್ದು ಪೂರ್ತಿ ಇದು ಹಾಕಿನಿ ಬ್ಲಾಗ್ನಾಗ. ಇದ್ರದ್ದು ಆಲ್ಟ್ರೇಷನ್ಗೆ ಇದು ಕೊಟ್ಟಿದ್ರು. ಆಲ್ಟ್ರೇಷನ್ ಮುಗೀತು. ಈಗ ಆಲ್ರೆಡಿ 1:30 ಆಯ್ತು. ಜಾನೂನ್ ಕರ್ಕೊಂಬರ್ಬೇಕು. ವಾಷಿಂಗ್ ಮಿಷಿನಾಗ ಬಟ್ಟೆ ಅದ ಹಾಕಬೇಕು. ಥ್ರೆಡ್ ಒಂದು ಕಟ್ ಆಯ್ತು, ನೋಡೋಣ. ಥ್ರೆಡ್ ಹಾಕುವಾಗ ಬುಟ್ರೆಸ್ಟ್ ಮ್ಯಾಲಿಟ್ಟು ಹಾಕಬೇಕು ಅಂತಲೇ ಹೇಳ್ತಾರೆ ಮೆಕ್ಯಾನಿಕ್ ಆದ್ರೂ. ಸೊ ಹಂಗಾಗಿ ಥ್ರೆಡ್ ಪದೇ ಪದೇ ಕಟ್ ಆಗಂಗಿಲ್ಲ ಹಂಗಿತ್ತಂದ್ರೆ. ಆಮೇಲೆ ಒಂದು ಥ್ರೆಡ್ ಹೋಲ್ಡರ್ ತೊಗೊಂಡು ಬಂದರೆ ಬೆಟರ್ ಫ್ರೆಂಡ್ಸ್. ಅಂದರೆ ಥ್ರೆಡ್ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರೋದಿಲ್ಲ. ನಾನು ತರಿಸ್ಕೋಬೇಕು, ಬಟ್ ನಾ ಏನಂದ್ರೆ ಅಲ್ಲೇ ಒಂದು ಮೆಳಿ ಹಾಕಿಬಿಟ್ಟಿನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ. ಮೆಳಿ ಹಾಕಿ ಮೆಳಿಗೆ ಮೇಲಿಂದನೇ ಥ್ರೆಡ್ ಬರೋ ಥರ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಸ್ಟಾರ್ಟ್ ಮಾಡಿ ಮತ್ತು ಹೊರಗಿನ ಕೆಲಸ ನೋಡೋಕ್ಕಂತೇಳಿ ಬಂದೆ ಫ್ರೆಂಡ್ಸ್. ವಾಷಿಂಗ್ ಮಿಷಿನ್ ಒಳಗೆ ಬಟ್ಟೆ ಆಲ್ರೆಡಿ ಆಗಿತ್ತು. 10 ನಿಮಿಷ 20 ನಿಮಿಷ ಆಗಕ್ಕೆ ಬಂದಿತ್ತು. ಸೊ ಹಂಗಾಗಿ ಅವನ್ನೆಲ್ಲ ಆರಾಕಿ ಮತ್ತು ಜಾನೂನ್ ಕರ್ಕೊಂಡು ಬರಬೇಕು. ಟೈಮ್ ಅಂತೂ ತಡಾಕಿಲ್ದ 1:30 ಆಗಿಬಿಡ್ತೈತೆ ಫ್ರೆಂಡ್ಸ್. ಬಾಂಡೆ ತಿಕ್ಕೋರು ಸ್ವಲ್ಪ ಜಾತ್ರೆ ಇತ್ತು ಅಂತೇಳಿ ಅವ್ರು ತವ್ರ ಮನೆಗೆ ಹೋಗ್ಯಾರ. ಎಲ್ಲ ಕೆಲಸ ನನಗೆ ಬಿದ್ದುಬಿಟ್ಟೈತೆ ಫ್ರೆಂಡ್ಸ್. ಸಖತ್ ಇದಾಗ್ತತಿ. ಇವ್ರು ಸ್ಕೂಲಿಂದ ಬರೋಷ್ಟಿಗೆ ತಿಕ್ಕಿ ಹೊತ್ತು. ಇಲ್ಲಾಂದ್ರೆ ನಾನು ತೆಗ್ತೀನಿ, ನಾನು ತೊಳಿತೀನಿ ಅಂತೇಳಿ ಇದು ಒಂದು ನೀರಾಟಕ್ಕೆ ನಿಂತ್ಬಿಡ್ತಾರೆ. ಸ್ವಲ್ಪ ಹೊತ್ತು ತಿಕ್ಕಿದ್ರೆ ಇವೆಲ್ಲ ಆಗುಮಟ್ಟ ಆತಾಗೊಂದು ಇತ್ತಾಗೊಂದು ಇಟ್ಬಿಡ್ತಾರೆ ಬುಟ್ಟಿ ಒಳಗೆ ಹಿಡಿಸ್ದಂಗೆ. ಅದಕ್ಕೆ ಎಬ್ಬಿಸಿ ಬಾಕಿವೆಲ್ಲ ತಿಕ್ಕೊಂಡು ತೊಳೆದಿಟ್ಟೆ ಫ್ರೆಂಡ್ಸ್. ಒಳಗಡೆ ಎಲ್ಲ ನೀರು ತುಂಬಿ ಇಡ್ಬೇಕಂತೇಳಿ ಅನ್ಕೊಂಡು. ಎಲ್ಲ ಕೆಲ್ಸಕ್ಕೂ ನಾವೇ ಬೇಕಂದ್ರೆ ಆಗಂಗಿಲ್ಲ. ಹಾಗಾಗಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟಕ್ಕೂ ಒಂದು ತಿಕ್ಕಕ್ಕೆ ಬಿಟ್ಬಿಟ್ಟಿರ್ತೀನಿ. ವಾಷಿಂಗ್ ಮಿಷಿನ್ ಒಂದು ಬಟ್ಟೆಗೆ ಹೆಲ್ಪ್ ಆಗ್ತತಿ. ಆದರೂ ಸಖತ್ತಾಗತ್ತೆ ಫ್ರೆಂಡ್ಸ್ ಕೆಲಸ ಮನೆಯೊಳಗೆ. ಇವತ್ತೇ ಹಚ್ಕೊಂಡು ಒರೆಸ್ಕೋಬೇಕು ಮುಖ ಫಸ್ಟ್. ಬಂಗಾರಿ ಎಲ್ಲ ಮ್ಯಾಲ್ ಮಾಡು. ಅಯ್ಯೋ ಶಿವ, ಬಾಯ್. ನಾ ಒರೆಸ್ ಹಚ್ತೀನಿ ಬರ್ರಿ. ನಿನ್ಗೆ ನಡಿ, ಕೈ ತಕೊಂಡ್ರಿ. ತಾಯಿ ಕೈ ಮುಗಿ ದೇವ್ರಿಗೆ, ಕೈ ಮುಗಿಮ್ಮ. ಕೈ ಮುಗಿ ದೇವ್ರಿಗೆ, ಕೈ ಮುಗಿ. ಓಂ ಅಂತ ಕೈ ಮುಗಿ. ನನಗಲ್ಲ, ಅಲ್ಲಿ 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 ಶಂಭೋಕ್ಕೆ. ಶಂಭು ಐತೆ ನೋಡಂತ, ಶಂಭೋಕ್ಕೆ ಕೈ ಮುಗಿ. ವೆರಿ ಗುಡ್. ಈಗಿಂದ ಒಂಥರ ಕೆಲಸ ಚಲೋ ಫ್ರೆಂಡ್ಸ್. ಆರಾಮಾಗಿ ಊಟ ಯಾರು ಮಾಡಿಸ್ತಾರೆ, ಯಾರು ಡ್ರೆಸ್ ಹಾಕ್ತಾರೆ, ಯಾರು ಎತ್ಕೊಂಡು ಅಡ್ಡಾಡ್ತಾರೆ, ಚಾಕ್ಲೇಟ್ ಎಲ್ಲ ಕೊಡಿಸ್ತಾರೆ. ಈ ಸಾಂಗಿಗೆ ಫ್ಯಾನ್ ಆಗಿಬಿಟ್ಟಾರೆ ಫ್ರೆಂಡ್ಸ್. ಎಷ್ಟು ಎಂಜಾಯ್ ಮಾಡ್ಕೊಂಡು ನೋಡಕತ್ತಾರೆ ನೋಡ್ರಿ ಅಲ್ಲಿ. ಅವ್ರು ಹೋಮ್ವರ್ಕ್ ಆಗೋ ಮಟ್ಟ ಈಗ ಇಷ್ಟ ಕುಂತ್ರೆ ಸಾಕಾಗಿತ್ತು. ಅದ ಒಂದು ದೊಡ್ಡ ಕೆಲಸ ಈಗಿದ್ದು. ಇಲ್ಲಾಂದ್ರೆ ಏನಾರ ಕಿಡ್ಡಿ ಮಾಡೋದು, ಇಲ್ಲಾಂದ್ರೆ ಹೋಮ್ವರ್ಕ್ ಮಾಡಿದ್ರ ಮೇಲೆ ಸೀಸ್ ತೊಗೊಂಡೆಲ್ಲ ಗೀಚ್ ಹಾಕ್ಬಿಡ್ತಾರೆ ಫ್ರೆಂಡ್ಸ್.
ಇವರು ಸೀಸು ಎರೇಜರು ಆಮೇಲೆ ಶಾರ್ಪ್ನರ್ ಎಲ್ಲನೂ ಹೋಲ್ಸೇಲಾಗಿ ದಿನ ಕಳ್ಕೊಂಬರ್ತಾಳೆ. ಹೇಳಿದ್ದು ಬೈದಿದ್ದಕ್ಕೆ ಸಿಟ್ಟು ಮಾಡ್ಕೊಂಡು ಕುಂತಾಳೆ. ಇನ್ನು ಮನ್ಯಾಗ ಹೋಮ್ವರ್ಕ್ ಏನು ಕೊಟ್ಟಿದ್ರಂದ್ರೆ ಒಂದಿಷ್ಟು ಪಿಕ್ಚರ್ಸ್ ಬಿಡಿಸ್ಕೊಂಡು ಕಲರ್ ಹಾಕ್ಕೊಂಡು ಬರಬೇಕಂತ ಮಾಡಿಕೊಟ್ಟಿದ್ರು. ಸೊ ಅದಕ್ಕೆ ಇಲ್ಲಿ ಎಲ್ಲ ತೆಗ್ಯಾಕತ್ತೀನಿ. ಆ್ಯಂಟು ಮತ್ತು ಬಟರ್ಫ್ಲೈ, ವಾಪಸ್ಸು ಹನಿ ಬಿ, ಟರ್ಟೈಸು, ಆಮೇಲೆ ಅಂಬ್ರೆಲಾ ಈ ಥರ ಎಲ್ಲ ಸಣ್ಣ ಸಣ್ಣವು ಮಾಡಿಕೊಂಡು ಅದಕ್ಕೆ ಕಲರ್ ಹಾಕ್ಕೊಂಬರ್ಬೇಕಂತೇಳಿ ವರ್ಕ್ ಕೊಟ್ಟಿದ್ರು. ಸೊ ಹಂಗಾಗಿ ಇದನ್ನ ಬಿಡ್ಸಾಕತ್ತೀನಿ. ನಾನು ಇದನ್ನೆಲ್ಲ ಕೈಲಿ ಬಿಡಿಸಿಲ್ಲ ಫ್ರೆಂಡ್ಸ್, ಅಷ್ಟು ದೊಡ್ಡ ಕಲಾವಿದೆ ಅಲ್ಲ. ಫೋನ್ ಒಳಗೆ ಇಮೇಜ್ ಕ್ರೋಮ್ ಒಳಗೆ ಇಮೇಜ್ ಇದು ಮಾಡಿಕೊಂಡು ಇದನ್ನೆಲ್ಲ ಹಾಳಿ ಅದ್ರ ಮೇಲೆ ಇಟ್ಟು ನೀಟಾಗಿ ಸ್ವಲ್ಪ ಹಂಗೆ ರಫ್ ಹಾಕ್ಕೊಂಡಿದ್ದೆ. ಅದಾದಮೇಲೆ ನೀಟಾಗಿ ತಿದ್ಕೊಂಡು ಸಿಲೇ ಬರ್ಕೊಂಡಿದ್ದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ ಫ್ರೆಂಡ್ಸ್. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.